ನಡೆಸಲು ಸಹಕಾರ ಸಿಗುತ್ತದೆಯೇ? ಹೇಳಿ, ಜೀವನದಲ್ಲಿ ನಡೆಸುವ ಕರ್ಮಗಳ ಆಚರಣೆಯಲ್ಲಿ ಪತ್ನಿ ಸಹಕಾರಿಯಾಗ್ತಾಳ ಅಥವಾ ಅಡಚಣೆಯಾಗ್ತಾಳ? ಈ ಪ್ರಶ್ನೆ ಲೌಕಿಕವಾದದ್ದೇ. ಆದರೆ ಜಗತ್ತಿನಲ್ಲಿ ಸನ್ಯಾಸಕ್ಕೂ ಸಂಸಾರಕ್ಕೂ ಇರಬಹುದಾದ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಕೂಡಿದ್ದಾರೆ ಎಂಬುದು ನಿಜ. ಆದರೆ ಒಟ್ಟಿಗೆ ಇದ್ದರೂ ಆತ್ಮಗಳು ಬೇರೆ ಬೇರೆ, ಆಸೆ ಅಭಿಪ್ರಾಯಗಳು ಬೇರೆ ಬೇರೆ ಆಗಿರುತ್ತದೆ. ಅನಿವಾರ್ಯ ಕಾರಣಗಳಿಂದ ಒಂದಾಗಿರುವ ಹಾಗೆ ಕಂಡರೂ ದಾಂಪತ್ಯ ಅನ್ನೋದು ಎಣ್ಣೆ ಮತ್ತು ನೀರು ಬೆರೆತಂತೆ ಆಗಿದ್ದಾಗ, ಹೀಗಿರುವಾಗ ಅಲ್ಲಿ ನಿತ್ಯ ನಡೆಯುವ ಕರ್ಮಾಚರಣೆಯನ್ನು ಏಕಚಿತ್ತದಿಂದ ನಡೆಸುವುದು ಹೇಗೆ ಸಾಧ್ಯ? ಮನಸ್ಸಿಲ್ಲದೆ ಅಡಚಣೆಯ ನಡುವೆ ನಡೆದರೆ ನಡೆಸಿದ ಕರ್ಮಗಳೆಲ್ಲವೂ ಫಲ ಕೊಡದೆ ರಾಕ್ಷಸರ ಪಾಲಾಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ದಾಂಪತ್ಯವು ಕರ್ಮದ ಆಚರಣೆಗೆ ಅಡಚಣೆಯೇ ಆಗಿರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಈ ಮಾತನ್ನು ನೀವು ಖಂಡಿಸಿ ಸೂಕ್ತ ಸಮರ್ಥನೆ ನೀಡಿದರೆ ನಾನು ಸೋತೆ ಅಂತ ಒಪ್ಕೋತೇನೆ. ಹೀಗೆ ನೀವು ಮಾತನಾಡದೆ ಮೌನವಾಗಿ ನಿಂತಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಭಾವಿಸಿ ನೀವು ಸೋಲೊಪ್ಕೊಂಡ್ರಿ ಅಂತ ನಿರ್ಧಾರ ಮಾಡಬೇಕಾಗುತ್ತೆ. ಒಂದು ವೇಳೆ ಹಾಗಾದ್ರೆ ನನ್ನ ಕೃಷ್ಣಾಂಜನ ಮತ್ತು ಅರಿವೆಗಳನ್ನು ಹೊತ್ತು ನನ್ನ ಶಿಷ್ಯನಾಗಿ ನನ್ನ ಹಿಂದೆ ಬರಬೇಕು. ನನಗೆ ಗೊತ್ತಿದೆ ತಾವು ಪೂಜ್ಯ ಗುರುಗಳಾದ ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ಸೋದರಳಿಯ ಅಂತ. ಆದರೂ ವಾಗ್ವಾದದಲ್ಲಿ ಸೋತವರು ಗೆದ್ದವರ ಅಧೀನರಾಗಬೇಕಾಗ್ತದೆ. ನಿಮಗೆ ಕೊನೆಯ ಅವಕಾಶ ಕೊಡ್ತಿದ್ದೇನೆ. ಈಗಲಾದರೂ ಉತ್ತರ ಹೇಳಿ. ನಾನು ಹೇಳ್ತೀನಿ. ಶ್ರೀಹರಿ,